ನಮಸ್ಕಾರ ಓದುಗರೆ. ಇದು ನಿಮ್ಮ ಸುಹಾಸ್ ಎರಡನೇ ಭಾಗದೊಂದಿಗೆ ಮತ್ತೆ ಬಂದಿದೆ. ಮೊದಲ ಭಾಗಕ್ಕೆ ನೀಡಿದ ಎಲ್ಲಾ ಬೆಂಬಲಕ್ಕೆ ಧನ್ಯವಾದಗಳು. ಸಮಯ ವ್ಯರ್ಥ ಮಾಡದೆ ಎರಡನೇ ಭಾಗಕ್ಕೆ ಹೋಗೋಣ. ದಣಿದ ಅವಧಿಯ ನಂತರ ನಾವು 1 ಗಂಟೆ ಕಾಲ ಒಬ್ಬರನ್ನೊಬ್ಬರು ತಬ್ಬಿಕೊಂಡು ಮುತ್ತಿಕ್ಕುತ್ತಾ ಮಲಗಿದೆವು. ನಾನು ಮಲಗಿದ್ದಾಗ ಸುರಭಿ ಎಚ್ಚರಗೊಂಡು ನನ್ನ ಡಿಕ್ಕನ್ನು ನೆಕ್ಕಲು ಪ್ರಾರಂಭಿಸಿದಳು ಮತ್ತು ಬ್ಲೋಜಾಬ್ ಮಾಡಲು ಪ್ರಾರಂಭಿಸಿದಳು. ಅದು ನನ್ನನ್ನು ಎಚ್ಚರಗೊಳಿಸಿತು. ನಂತರ ನಾವು ಒಟ್ಟಿಗೆ ವಾಶ್ರೂಮ್ಗೆ ಹೋಗಿ ಶವರ್ ಅಡಿಯಲ್ಲಿ ಪರಸ್ಪರರ ದೇಹವನ್ನು ನೆಕ್ಕುವ ಮೂಲಕ ನಮ್ಮನ್ನು ಸ್ವಚ್ಛಗೊಳಿಸಿಕೊಂಡೆವು ಮತ್ತು ನಾವು ನಮ್ಮ ಬಟ್ಟೆಗಳನ್ನು ಬದಲಾಯಿಸಿದೆವು. ನಂತರ ಸುರಭಿ ನಮಗೆ ಸ್ವಲ್ಪ ಆಹಾರವನ್ನು ತಯಾರಿಸಲು ಹೋದರು. ಸ್ವಲ್ಪ ಸಮಯದ ನಂತರ ನಾನು ಅವಳನ್ನು ನೋಡಲು ಅಡುಗೆಮನೆಗೆ ಹೋದೆ. ಅವಳು ತೆಳುವಾದ ಗುಲಾಬಿ ಬಣ್ಣದ ಬಾತ್ ಟವಲ್ನಲ್ಲಿದ್ದಳು ಮತ್ತು ಅವಳ ಕೂದಲು ನೀರಿನಿಂದ ತೊಟ್ಟಿಕ್ಕುತ್ತಿತ್ತು. ಅವಳು ನಮಗಾಗಿ ಪಾಸ್ತಾವನ್ನು ಸಿದ್ಧಪಡಿಸುತ್ತಿದ್ದಳು. ನಾನು ಒಳ್ಳೆಯ ಮನಸ್ಥಿತಿಯಲ್ಲಿದ್ದೆ. ನಾನು ಹೋಗಿ ಅವಳನ್ನು ಹಿಂದಿನಿಂದ ತಬ್ಬಿಕೊಂಡು ಅವಳ ಒದ್ದೆಯಾದ, ಪರಿಮಳಯುಕ್ತ ಕೂದಲಿನ ವಾಸನೆಯನ್ನು ಅನುಭವಿಸಲು ಪ್ರಾರಂಭಿಸಿದೆ. ಅವಳು, ಹೇಯ್, ಹೋಗು. ನಾನು ಅದನ್ನು ಬೇಗನೆ ತಯಾರಿಸಲಿ. ನನ್ನ ಅಕ್ಕ ಬೇಗ ಕೆಲಸ ಮುಗಿಸಿ ಮನೆಗೆ ಬರುತ್ತಾಳೆ. ನಾನು ನಿನಗೆ ಹೇಳಲು ಮರೆತಿದ್ದೆ, ಅವಳು ತನ್ನ ಅಕ್ಕನೊಂದಿಗೆ ತನ್ನ ಕೋಣೆಯನ್ನು ಹಂಚಿಕೊಳ್ಳುತ್ತಿದ್ದಳು. ನಾನು, ಸರಿ, ಬಾಬಾ, ಮುಂದಿನ ಭೇಟಿಗೆ ನಾನು ಈಗಾಗಲೇ ಉತ್ಸುಕನಾಗಿದ್ದೇನೆ. ನಂತರ ನಾವಿಬ್ಬರೂ ಊಟ ಮಾಡಿದೆವು, ಮತ್ತು ಅವಳ ಅಕ್ಕ ಬರುತ್ತಿದ್ದರಿಂದ ನಾನು ಅವಸರದಲ್ಲಿ ಹೊರಟೆ. ಕ್ಯಾಬ್ನಲ್ಲಿದ್ದಾಗ, ನನಗೆ ಅವಳಿಂದ ಒಂದು ಸಂದೇಶ ಬಂದಿತು. ಇಂದು ನಡೆದ ಎಲ್ಲದಕ್ಕೂ ಧನ್ಯವಾದಗಳು. ನಾನು ಈಗಾಗಲೇ ನಿಮ್ಮ ಸ್ಪರ್ಶವನ್ನು ಮಿಸ್ ಮಾಡಿಕೊಳ್ಳುತ್ತಿದ್ದೇನೆ. ಬೇಗ ಹಿಂತಿರುಗಿ. ನಿಮ್ಮ ಕೊಬ್ಬಿನ ಹುಲಿಯ ದೇಹ ನಿಮ್ಮ ರಸಭರಿತವಾದ ಕೋಳಿಗಾಗಿ ಕಾಯುತ್ತಿದೆ. ಆ ದಿನದಿಂದ, ನಾವು ಹೆಚ್ಚು ಮಾತನಾಡಲು ಪ್ರಾರಂಭಿಸಿದೆವು ಮತ್ತು ನಮ್ಮ ಮುಂದಿನ ಸಭೆಗೆ ಯೋಜಿಸಲು ಪ್ರಾರಂಭಿಸಿದೆವು. ಮತ್ತು ಅಂತಿಮವಾಗಿ, 2 ವಾರಗಳ ನಂತರ, ಅವಳು ತನ್ನ ಕೆಲಸದಿಂದ ರಜೆ ತೆಗೆದುಕೊಂಡು ಸಹೋದರಿ ಕೆಲಸಕ್ಕೆ ಹೋದ ನಂತರ ಬೆಳಗ್ಗೆ 10 ಗಂಟೆ ನಂತರ ಬರಲು ನನಗೆ ಕರೆ ಮಾಡಿದಳು. ನಾನು ಅವಳ ಮಾತನ್ನು ಪಾಲಿಸಿದೆ ಮತ್ತು ಬೆಳಗ್ಗೆ 10:20 ರೊಳಗೆ ಅಲ್ಲಿಗೆ ಬಂದೆ. ನಾನು ಬರುವಾಗ, ನಾನು ಅವಳಿಗೆ ಕಾಂಡೋಮ್ಗಳು ಮತ್ತು ಹೂವುಗಳನ್ನು ಖರೀದಿಸಿದೆ. ನಾನು ಅವಳ ಬಾಗಿಲು ಹಲವಾರು ಬಾರಿ ತಟ್ಟಿದೆ, ಆದರೆ ಯಾವುದೇ ಪ್ರತಿಕ್ರಿಯೆ ಇರಲಿಲ್ಲ. ನಂತರ ನನ್ನ ಫೋನ್ ರಿಂಗ್ ಆಯಿತು, ಅದು ಅವಳದೇ. ಅವಳು, ಅದು ನೀನು ಬಾಗಿಲು ತಟ್ಟುತ್ತಿರುವುದೇ ಅಥವಾ ಬೇರೆ ಯಾರದ್ದೋ? ಅದು ನಾನೇ ಎಂದು ನಾನು ದೃಢಪಡಿಸಿದೆ, ಮತ್ತು ನಂತರ ಅವಳು ಬಾಗಿಲು ತೆರೆದಳು. ಅವಳು ಬಾಗಿಲು ತೆರೆದ ನಂತರ, ದೃಶ್ಯವು ನನ್ನನ್ನು ಮೂಕವಿಸ್ಮಿತಗೊಳಿಸಿತು. ನನ್ನ ಕೊಬ್ಬಿನ ಹೆಣ್ಣು ಹುಲಿ ಗಾಢ ಕೆಂಪು ಬಣ್ಣದ ನಿವ್ವಳ ಒಳ ಉಡುಪು ಧರಿಸಿ ನಿಂತಿದ್ದಳು. ನಿವ್ವಳ ಒಳ ಉಡುಪು ಅವಳ 36C ಸ್ತನಗಳನ್ನು ಸ್ವಲ್ಪಮಟ್ಟಿಗೆ ಆವರಿಸಿತ್ತು. ಟ್ರಾನ್ಸ್ಪಾರಾಂಟ್ ಒಳ ಉಡುಪುಗಳ ಮೂಲಕ ಅವಳ ಇಡೀ ದೇಹವು ಗೋಚರಿಸಿತು. ಅವಳು ನನ್ನನ್ನು ಮೋಹಕ ಧ್ವನಿಯಲ್ಲಿ ಸ್ವಾಗತಿಸಿದಳು, ಒಳಗೆ ಬನ್ನಿ, ಮಿಸ್ಟರ್. ನೀವು ಆಕ್ಷನ್ಗೆ ಸಿದ್ಧರಿದ್ದೀರಾ? ನಾನು ಅವಳ ಮನೆಗೆ ಹೋದೆ, ಮತ್ತು ಸಮಯ ವ್ಯರ್ಥ ಮಾಡದೆ, ಅವಳು ಬಾಗಿಲು ಮುಚ್ಚಿದಳು, ಮತ್ತು ಅವಳು ನನ್ನ 6.3 ಇಂಚಿನ ಡಿಕ್ಗಾಗಿ ತುಂಬಾ ಹಸಿದಿದ್ದಳು. ಅವಳು ನೇರವಾಗಿ ನನ್ನ ಮುಂದೆ ಮಂಡಿಯೂರಿ ನನ್ನ ಪ್ಯಾಂಟ್ ಅನ್ನು ಬಿಚ್ಚಿ ಕೆಳಗೆ ಜಾರಿಸಿದಳು. ಅವಳ ಮುಖದಲ್ಲಿ ಹಸಿವು ನನಗೆ ಕಾಣುತ್ತಿತ್ತು. ಸ್ವಲ್ಪ ಸಮಯದೊಳಗೆ, ಅವಳು ನನ್ನ ಡಿಕ್ ಅನ್ನು ಎಚ್ಚರಗೊಳಿಸಲು ನಿಧಾನವಾಗಿ ಸ್ಟ್ರೋಕ್ಗಳು ಮತ್ತು ಚುಂಬನಗಳನ್ನು ನೀಡಲು ಪ್ರಾರಂಭಿಸಿದಳು. ನಾಳೆ ಇಲ್ಲ ಎಂಬಂತೆ ಅವಳು ಅದನ್ನು ನೆಕ್ಕಲು ಪ್ರಾರಂಭಿಸಿದಳು. ನಾನು ಪಾಪ್ಪೆಟ್ನಂತೆ ನಿಂತಿದ್ದೆ, ಮತ್ತು ಅವಳು ನನ್ನ ಜೂನಿಯರ್ ಅನ್ನು ಚೀಪುತ್ತಾ ನನ್ನ ಚೆಂಡುಗಳೊಂದಿಗೆ ಆಟವಾಡುತ್ತಲೇ ಇದ್ದಳು. 10 ನಿಮಿಷಗಳ ಕ್ರಿಯೆಯ ನಂತರ, ನಾನು ಕಮ್ ಮಾಡಲು ಹೊರಟಿದ್ದೆ. ನಾನು ಅವಳ ತಲೆ ಮತ್ತು ಕೂದಲನ್ನು ಹಿಡಿದು ಅವಳಿಗೆ ಆಳವಾದ ಗಂಟಲಿನಲ್ಲಿ ನೀಡಲು ಪ್ರಾರಂಭಿಸಿದೆ. ಗ್ವಾಕ್ 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 ಶಬ್ದವು ಸಭಾಂಗಣದಲ್ಲಿ ಪ್ರತಿಧ್ವನಿಸುತ್ತಿತ್ತು. ನಾನು ಅವಳಿಗೆ ನನ್ನ ಮೊದಲ ಕಮ್ ಅನ್ನು ನೇರವಾಗಿ ಅವಳ ಬಾಯಿಯಲ್ಲಿ ಕೊಟ್ಟೆ. ಅವಳು ಅದನ್ನು ರುಚಿಕರವಾದ ಸಿಹಿತಿಂಡಿಯಂತೆ ಸಂಪೂರ್ಣವಾಗಿ ನುಂಗಿದಳು. ನಾನು ಅವಳನ್ನು ಎತ್ತಿ, ಮಲಗುವ ಕೋಣೆಗೆ ಕರೆದೊಯ್ದು ಹಾಸಿಗೆಯ ಮೇಲೆ ಎಸೆದಿದ್ದೇನೆ. ಬಟ್ಟೆ ಬಿಚ್ಚುವಾಗ, ಅವಳು ಹತಾಶವಾಗಿ ನನ್ನತ್ತ ನೋಡುತ್ತಿದ್ದಳು. ನಾನು ನನ್ನ ಪ್ಯಾಂಟ್ನಿಂದ ಬೆಲ್ಟ್ ಅನ್ನು ತೆಗೆದುಕೊಂಡು ಮೊದಲು ಅವಳ ಕೈಗಳನ್ನು ಕಟ್ಟಿದೆ. ಅದು ಅವಳನ್ನು ಸ್ವಲ್ಪ ಹೆಚ್ಚು ಉತ್ಸುಕಗೊಳಿಸಿತು, ಮತ್ತು ನಂತರ ನಾನು ಹಾರಿದೆ ಅವಳ ದೇಹದ ಮೇಲೆ. ನಾನು ಅವಳನ್ನು ಹತ್ತಿರಕ್ಕೆ ಎಳೆದುಕೊಂಡು ಅವಳ ಕಿವಿಯೋಲೆಗಳನ್ನು ತೆಗೆದುಹಾಕಿ ಮುತ್ತು ಮತ್ತು ನೆಕ್ಕಲು ಪ್ರಾರಂಭಿಸಿದೆ. ನಾನು ಅವಳ ಸ್ತನಗಳನ್ನು ಒತ್ತಿ ಅವಳ ಕೂದಲನ್ನು ಏಕಕಾಲದಲ್ಲಿ ಎಳೆಯುತ್ತಿದ್ದೆ. ಪ್ಯಾಂಟಿಯ ಮೇಲೆ ಅವಳ ಪುಸಿಯನ್ನು ವಾಸನೆ ಮಾಡಿ ಅವಳನ್ನು ಕೀಟಲೆ ಮಾಡುತ್ತಿದ್ದೆ. ಅದು ಅವಳನ್ನು ಹೆಚ್ಚು ಕಾಡುತ್ತಿತ್ತು.
ಈಗ ಅವಳು ತುಂಬಾ ಕೋಪದಿಂದ ಇದ್ದಳು ಮತ್ತು ಅವಳನ್ನು ಫಕ್ ಮಾಡಲು ಬೇಡಿಕೊಳ್ಳುತ್ತಿದ್ದಳು. ನಾನು ಅವಳ ಒಳ ಉಡುಪುಗಳನ್ನು ತೆರೆದು, ಅವಳ ಇಡೀ ದೇಹದ ಮೇಲೆ ಜೇನುತುಪ್ಪವನ್ನು ಸುರಿದು ಸಿಂಹದ ಬೇಟೆಯಂತೆ ಅವಳನ್ನು ತಿನ್ನಲು ಪ್ರಾರಂಭಿಸಿದೆ. ನಾನು ಅವಳ ರಸಭರಿತವಾದ ಪುಸಿಯ ಮೇಲೆ ಜೇನುತುಪ್ಪವನ್ನು ಸುರಿದೆ. ನಾನು ಅದನ್ನು ಸಮವಾಗಿ, ನಿರಂತರವಾಗಿ, ನಿಧಾನವಾಗಿ, ಮೃದುವಾದ ಬೆರಳುಗಳು ಮತ್ತು ಉಜ್ಜುವಿಕೆಯೊಂದಿಗೆ ಹರಡಿದೆ. ಸ್ವಲ್ಪ ಸಮಯದ ನಂತರ, ನಾನು ಪುಸಿ ನೆಕ್ಕುವ ಮೂಲಕ ಅವಳಿಗೆ ಗಟ್ಟಿಯಾಗಿ ಬೆರಳನ್ನು ನೀಡಲು ಪ್ರಾರಂಭಿಸಿದೆ. ನನ್ನ ಇನ್ನೊಂದು ಕೈ ಅವಳ ನೆಟ್ಟಗೆ ಇರುವ ಮೊಲೆತೊಟ್ಟುಗಳೊಂದಿಗೆ ಆಟವಾಡಲು ನಿರತವಾಗಿತ್ತು. ನನ್ನ ಚಿನ್ನುಮರಿ ಕಟ್ಟಿಹಾಕಲ್ಪಟ್ಟಿತ್ತು, ಅಸಹಾಯಕವಾಗಿತ್ತು ಮತ್ತು ತುಂಬಾ ಬಲವಾಗಿ ನರಳುತ್ತಿತ್ತು ಮತ್ತು ಕೀಟಲೆ ಮಾಡುವುದನ್ನು ನಿಲ್ಲಿಸುವಂತೆ ನನ್ನನ್ನು ಬೇಡಿಕೊಂಡಿತ್ತು. ಆಹ್, ದಯವಿಟ್ಟು ನನ್ನನ್ನು ಕೀಟಲೆ ಮಾಡಬೇಡ. ನಾನು ಸಾಯುತ್ತಿದ್ದೇನೆ. ದಯವಿಟ್ಟು ನನ್ನನ್ನು ಫಕ್ ಮಾಡಿ. ನಾನು ಕಮ್ ಮಾಡಲಿದ್ದೇನೆ. ಅವಳು ನನ್ನ ಮುಖದ ಮೇಲೆಯೇ ದೊಡ್ಡ ಹೊರೆಯನ್ನು ಎಸೆದಳು. ನಾನು ಕೊನೆಯ ಹನಿ ಮದ್ಯವನ್ನು ಹುಡುಕುತ್ತಾ ಕುಡುಕನಂತೆ ಅದನ್ನು ಕುಡಿದೆ. ಅವಳು, ಬಾಸ್ಟರ್ಡ್, ನನ್ನನ್ನು ಕೀಟಲೆ ಮಾಡುವುದನ್ನು ನಿಲ್ಲಿಸಿ. ನಾನು ನಿನ್ನ ಡಿಕ್ಗಾಗಿ ಸಾಯುತ್ತಿದ್ದೇನೆ. ನನ್ನನ್ನು ಫಕ್ ಮಾಡು. ನೀನು ಮದರ್ ಫಕ್ಕರ್, ನಿನ್ನ ಪುರುಷತ್ವವನ್ನು ನನಗೆ ತೋರಿಸು. ಇದು ನನ್ನನ್ನು ಕೆಣಕಿತು. ನಾನು ಅವಳ ಮುಖಕ್ಕೆ ಬಲವಾಗಿ ಹೊಡೆದೆ. ನಾನು ರಕ್ಷಣೆಯನ್ನು ಧರಿಸಿದೆ, ಅವಳ ಕಣ್ಣುಗಳು ಹೊಳೆಯುತ್ತಿದ್ದವು. ಕೊನೆಗೆ, ಅವಳು ಬೇಡಿಕೊಳ್ಳುತ್ತಿದ್ದ ಕ್ಷಣ. ನಾನು ಅವಳನ್ನು ಹಾಸಿಗೆಯ ಅಂಚಿಗೆ ಎಳೆದುಕೊಂಡು, ನನ್ನ ಹತ್ತಿರಕ್ಕೆ ತಂದೆ. ನಾನು ನನ್ನ 6.3 ಸುತ್ತಿದ ದೈತ್ಯನನ್ನು ಅವಳ ವೈಭವದ ರಂಧ್ರದಲ್ಲಿ ಇರಿಸಿದೆ. ಅವಳ ಪುಸಿ ಒಲೆಯಂತೆ ಬಿಸಿಯಾಗಿತ್ತು ಮತ್ತು ಬಿಗಿಯಾಗಿತ್ತು. ನಾನು ನನ್ನ ತುದಿಯನ್ನು ಸೇರಿಸುತ್ತಿದ್ದೆ ಮತ್ತು ಅದನ್ನು ಪದೇ ಪದೇ ಹೊರತೆಗೆಯುತ್ತಿದ್ದೆ, ಅದು ಅವಳನ್ನು ಕೋಪಗೊಳಿಸುತ್ತಿತ್ತು. ನಾನು ನನ್ನ ತುದಿಯನ್ನು ಮಾತ್ರ ಪ್ರವೇಶಿಸಿ ಚುಂಬಿಸಲು ಅವಳ ಮೇಲೆ ಒರಗಿದೆ. ಅವಳ ರಸಭರಿತವಾದ ತುಟಿಗಳನ್ನು ಚುಂಬಿಸುತ್ತಾ, ನಾನು ಅವಳ ದೇಹವನ್ನು ಹಿಡಿದು ಇದ್ದಕ್ಕಿದ್ದಂತೆ ಬಲವಾದ ಹೊಡೆತವನ್ನು ನೀಡಿದೆ. ಅವಳು ಅದನ್ನು ನಿರೀಕ್ಷಿಸಿರಲಿಲ್ಲ. ಚುಂಬಿಸುವಾಗ ಅವಳು ನರಳಿದಳು. ಅವಳ ಕಣ್ಣುಗಳು ಅಗಲವಾಗಿ ತೆರೆದಿದ್ದವು, ಮತ್ತು ಅವುಗಳಿಂದ ಸಂತೋಷದ ಕಣ್ಣೀರು ಹೊರಹೊಮ್ಮಿತು. ನಾನು ನಿಧಾನವಾಗಿ ಪ್ರಾರಂಭಿಸಿದೆ, ಮತ್ತು ಅವಳ ನರಳುವಿಕೆಗಳು ನನ್ನನ್ನು ಹುಚ್ಚನನ್ನಾಗಿ ಮಾಡುತ್ತಿದ್ದವು. ಸ್ವಲ್ಪ ಸಮಯದ ನಂತರ, ನಾನು ಅವಳನ್ನು ಬಲವಾಗಿ ಬಡಿಯಲು ಪ್ರಾರಂಭಿಸಿದೆ. ಥಾಪ್ ಥಾಪ್ ಶಬ್ದವು ಅವಳ ನರಳುವಿಕೆಯೊಂದಿಗೆ ಇಡೀ ಕೋಣೆಯನ್ನು ಮರುಕಳಿಸುತ್ತಿತ್ತು. ಶೀಘ್ರದಲ್ಲೇ ಅವಳು ನಿಯಂತ್ರಿಸಲು ಸಾಧ್ಯವಾಗಲಿಲ್ಲ ಮತ್ತು ಜೋರಾಗಿ ನರಳುವಿಕೆಯೊಂದಿಗೆ ಮತ್ತೆ ಕಮ್ ಮಾಡಿದಳು. ನಾನು ಅವಳನ್ನು ಬಿಚ್ಚಿ ನಾಯಿಮರಿ ಭಂಗಿಗೆ ತಿರುಗಿಸಿದೆ. ನಾನು ಅವಳ ಕೂದಲನ್ನು ಹಿಡಿದು ಎಳೆದು ಮತ್ತೆ ಬಡಿಯಲು ಪ್ರಾರಂಭಿಸಿದೆ. ಅವಳ ಸ್ತನಗಳು ಗಾಳಿಯಲ್ಲಿ ತೂಗಾಡುತ್ತಿದ್ದವು, ಮತ್ತು ಕೋಣೆ ಸುರಭಿಳ ಸಿಹಿ ಕಿರುಚಾಟದಿಂದ ತುಂಬಿತ್ತು. 10 ನಿಮಿಷಗಳ ನಂತರ, ನಾನು ಹಾಸಿಗೆಯ ಮೇಲೆ ಉರುಳಿದೆ, ಮತ್ತು ಅವಳು ನನ್ನ ಮೇಲೆ ಬಂದು, ಅದನ್ನು ನಿಧಾನವಾಗಿ ಸೇರಿಸಿ ನನ್ನ ಮೇಲೆ ಹಾರಲು ಪ್ರಾರಂಭಿಸಿದಳು. ನನ್ನ ಕೊಬ್ಬಿದ ನಾಯಿ ಮರಿ ನನ್ನ ಮೇಲೆ ಹಾರುತ್ತಿತ್ತು. ಅವಳ ದೊಡ್ಡ ಸ್ತನಗಳು ನನ್ನ ಮುಂದೆ ಪುಟಿಯುತ್ತಿದ್ದವು. ಅವಳು ತನ್ನ 3ನೇ ಕಮ್ಮಿಂಗ್ಗೆ ಸಿದ್ಧಳಾಗಿದ್ದಳು. ನಾನು ಸಹ ಕಮ್ ಅನ್ನು ಸಮೀಪಿಸುತ್ತಿದ್ದೆ. ನಾನು ರಕ್ಷಣೆಯನ್ನು ತೆಗೆದೆ. ಸ್ವಲ್ಪ ಸಮಯದ ನಂತರ, ನನ್ನ ಕೊಬ್ಬಿದ ನಾಯಿ ಮರಿ ತನ್ನ ಜಿಡ್ಡಿನ ರಸವನ್ನು ನನ್ನ ಮುಖದ ಮೇಲೆ ಸುರಿಯಲು ಪ್ರಾರಂಭಿಸಿದಳು, ಮತ್ತು ನಾನು ಕೂಡ ಅವಳ ಬಾಯಲ್ಲಿ ಕಮ್ ಅನ್ನು ಸುರಿಯಲು ಪ್ರಾರಂಭಿಸಿದೆ. ನಾನು ಸ್ನಾನದಲ್ಲಿ ಮತ್ತೊಂದು ಸುತ್ತಿಗೆ ಸಿದ್ಧನಾಗಿದ್ದೆ, ಆದರೆ ಸುರಭಿ ಸಂಪೂರ್ಣವಾಗಿ ದಣಿದಿದ್ದಳು. ನಾವು ಪರಸ್ಪರ ಸಿಕ್ಕಿಹಾಕಿಕೊಂಡೆವು. ಅವಳು ನನ್ನ ತುಟಿಗಳನ್ನು ನೆಕ್ಕುತ್ತಿದ್ದಳು ಮತ್ತು ಕಚ್ಚುತ್ತಿದ್ದಳು ಮತ್ತು ನಾವು ನಿದ್ರೆಗೆ ಜಾರಿದೆವು.